ನಮಸ್ಕಾರ, ನಾನು ವಿಜಯಕುಮಾರ್ ಪಿ.ಕೆ. ಕೆಲವು ಜನರು ಬಂದು ಕೇಳ್ತಾರೆ, ಮದುವೆ ಆದಾಗ ಎಷ್ಟೊಂದು ಕಪಲ್ಸ್ ಬಂದಾಗ ನಾನು ನಮ್ಮ ಅಕ್ಕನ ಮಗಳು ಮದುವೆ ಆಗಿದ್ದೀನಿ ಅಥವಾ ನಮ್ಮ ಫ್ಯಾಮಿಲಿಯಲ್ಲಿ ನಾವು ಮದುವೆ ಆಗಿದ್ದೀವಿ, ಇದು ಸೆಕೆಂಡ್ ಜನ್ರೇಷನ್ ಥರ್ಡ್ ಜನ್ರೇಷನ್ ಅಂತ. ಖಂಡಿತವಾಗಿಯೂ ನಮ್ಮ ಫ್ಯಾಮಿಲಿಯಲ್ಲಿ ನಾವು ಮದುವೆ ಆಗ್ತಾ ಇದ್ದಂಗೆಲ್ಲ ಕೆಲವು ಜೀನ್ಸು ರೂಟೆಡ್ ಆಗಿ ಬರ್ತಾ ಹೋಗುತ್ತೆ. ಬಟ್ ಈಗ ಒಂದು ಫ್ಯಾಮಿಲಿಯಲ್ಲಿ ಅಕ್ಕನ ಮಕ್ಕಳು ಮದುವೆ ಆದರೆ ಅವ್ರಿಗೆ ಬರುತ್ತೆ ಅಂತ ಏನು ಗ್ಯಾರಂಟಿ ಇಲ್ಲ. ಬಟ್ ಈಗ ಇವರು ಥರ್ಡ್ ಜನ್ರೇಷನ್ ಆಗಿ ಅಂದರೆ 3 ತಲೆದಿಂದ ಅವರ ಒಳಗೆ ಮದುವೆ ಆಗ್ತಾಯಿದ್ರೆ ಖಂಡಿತವಾಗಿ ಕೆಲವೊಂದು ಪ್ರಾಬ್ಲಮ್ ಬರುತ್ತೆ. ಅವ್ರು ಹೇಗೆ ಕಂಡುಹಿಡಬೇಕಂತಂದರೆ ಜೆನೆಟಿಕ್ಕಾಗಿ ಸ್ಟಡಿ ಮಾಡಬೇಕಾಗತ್ತೆ. ಅವ್ರ ಕಪಲ್ಸ್ ಬಂದಾಗ ಅವರಿಬ್ಬರು ಜೀನ್ಸು ಮತ್ತು ಅವ್ರ ತಂದೆ ತಾಯಿ ಮತ್ತು ಅವ್ರ ತಂದೆ ತಾಯಿ ಈ ರೀತಿ ಚೆಕ್ ಮಾಡಿದಾಗ ನಮ್ಗೆ ಕೆಲವೊಂದು ಗೊತ್ತಾಗುತ್ತೆ ಯಾವುದೇ ಜೀನಲ್ಲಿ ಫ್ಲೋ ಆಗ್ತಾಯಿದೆ ಅಂತ. ಬಟ್ ಖಂಡಿತವಾಗಿಯೂ ಅಕ್ಕನ ಮದುವೆ ಆದ ತಕ್ಷಣ ನಿಮಗೆ ಯಾವುದೇ ರೀತಿ ಪ್ರಾಬ್ಲಮ್ ಬರೋದಿಲ್ಲ. ಫಸ್ಟ್ ಜನ್ರೇಷನ್ ಅಂದ್ರೇನು, ಈಗ ನೀವು ಫಸ್ಟ್ ಸಂಬಂಧ ನಿಮ್ಮ ಮನೆಯಲ್ಲಿ ಮದುವೆ ಆಗಿದ್ದೀರಾ ಅಂತಂದರೆ ನಿಮಗೆ ಯಾವ ರೀತಿ ಪ್ರಾಬ್ಲಮ್ ಆಗೋದಿಲ್ಲ. ಬಟ್ ಇದೇ ಸೆಕೆಂಡ್ ಜನ್ರೇಷನ್ ಬಂದಾಗ ಆಗೋದಿಲ್ಲ. ಬಟ್ ತಲಾಂತರದಿಂದ 3ನೇ ಜನ್ರೇಷನ್ ಬಂದಾಗ ಅದರಲ್ಲಿ ಕೆಲವೊಂದು ಸೈಂಟಿಫಿಕ್ ಆಗಿ ಪ್ರೂವನ್ ಇದೆ. ಕೆಲವೊಂದು ಡಿಸೀಸು ಫ್ಯಾಮಿಲಿ ರನ್ ಆಗಿಬಿಟ್ಟು ಮಗುಗೆ ಎಫೆಕ್ಟ್ ಆಗುತ್ತೆ. ಎಂಥದ್ದಾಗ್ಬೋದು, ಮೆಂಟಲ್ ರಿಟಾರ್ಡೆಡ್ ಬೇಬಿ ಆಗ್ಬೋದು, ಅಥವಾ ನ್ಯೂರಲಾಜಿಕಲ್ ಡಿಫೆಕ್ಟ್ ಅಂದರೆ ತಲೆ ಇಲ್ಲದೆ ಇರೋದು, ರಿಪೀಟೆಡ್ ಅಬಾರ್ಷನ್ ಆಗ್ತಾ ಇರೋದು, ಅಥವಾ ಜೀನ್ ಡಿಫೆಕ್ಟ್ಸ್ ಬರೋದು, ಡಿಫೆಕ್ಟಿವ್ ಬೇಬಿ ಬರೋದು, ಇದನ್ನೆಲ್ಲ ನಾವು ನೋಡ್ತಾ ಇರ್ತೀವಿ. ಬಟ್ ಇದಕ್ಕೆ ಪರಿಹಾರ ಏನು? ಸಪೋಸ್ ಮದುವೆ ಆಗಿದ್ದರೆ ಈಗ ಪರಿಹಾರ ಏನು ಅಂತಂದರೆ ಥ್ರೂ IVF ಮಾಡಬೇಕಾಗತ್ತೆ. ಅಂದ್ರೇನು, ಎಂಬ್ರಿಯನ್ನ ಹೊರಗಡೆ ಕ್ರಿಯೇಟ್ ಮಾಡಿ ಆ ಎಂಬ್ರಿಯ ಬಯಾಪ್ಸಿಯನ್ನು ಮಾಡಿಕೊಂಡು ಆ ಡಿಸೀಸ್ ಅವರಲ್ಲಿ ಫ್ಯಾಮಿಲಿಯಲ್ಲಿ ಯಾವುದು ಆಗ್ತಾ ಇದ್ದಲ್ಲ ಅದಕ್ಕೆ ಕರೆಕ್ಟಾಗಿ ಪ್ರೋಬ್ ನೋಡಿಕೊಂಡು ಐಡೆಂಟಿಫೈ ಮಾಡಬೇಕು. ಎಂಬ್ರಿಯದಲ್ಲಿ ಯಾವುದು ಇಲ್ಲದೇ ಇರೋದನ್ನ ಎಂಬ್ರಿಯನ್ನ ಹಾಕಬೇಕು. ಅದಕ್ಕೆ PGT-A ಅಂತಾರೆ, ಅಂದರೆ PGT ಪ್ರೀಜೆನಿಟಲ್ ಡಯಾಗ್ನೋಸ್ಟಿಕ್ ಟೆಸ್ಟ್ ಅಂತಾರೆ. ಅದಕ್ಕೆ ಅದನ್ನು ಸ್ಟಡಿ ಮಾಡಿ ಎಂಬ್ರಿಯನ್ನ ಬಯಾಪ್ಸಿ ಮಾಡಿ ಕಂಡುಹಿಡಿದು ಯಾವುದು ಚೆನ್ನಾಗಿರುತ್ತೆ ಆ ಎಂಬ್ರಿಯನ್ನ ಹಾಕಬೇಕು. ಅದಕ್ಕೂ ಸೂಕ್ತವಾಗಿ ಟ್ರೀಟ್ಮೆಂಟ್ ಇದೆ ಖಂಡಿತವಾಗಿಯೂ. ಬಟ್ ಒಂದು ಹೇಳೋಕ್ಕೆ ಇಷ್ಟಪಡ್ತೀನಿ, ಫ್ಯಾಮಿಲಿಯಲ್ಲಿ ಮದುವೆ ಆದರೆ ಯಾವುದೇ ರೀತಿ ತೊಂದರೆ ಉಂಟಾಗೋದಿಲ್ಲ. ಅದು ಫಸ್ಟ್ ಜನ್ರೇಷನ್ ಫ್ಯಾಮಿಲಿಯಲ್ಲಿದ್ದರೆ. ಥರ್ಡ್ ಅಥವಾ ಫೋರ್ತ್ ಜನ್ರೇಷನ್ ಹಿಂಗೆ ಫ್ಯಾಮಿಲಿಯಲ್ಲಿ ಹೋಗ್ತಾ ಇದ್ದಂಗೆಲ್ಲ ತುಂಬ ಪ್ರಾಬ್ಲಮ್ ಉಂಟಾಗುತ್ತೆ. ಆದಷ್ಟು ಮಟ್ಟಿಗೆ ಅವಾಯ್ಡ್ ಮಾಡಬೇಕು.